ನಮಸ್ಕಾರ. ನನ್ನ ಹೆಸರು ರವೀಂದ್ರ ಮಾರುತಿ ಸಿಂಧೆ, ಸರ್ಕಾರಿ ಪ್ರೌಢಶಾಲೆ ಬೆಳ್ಕೋಡ್. ನಾನು 2017-18ನೇ ಸಾಲಿನಲ್ಲಿ ಈ ಟಾಲ್ಪ್ ITI ಸ್ಕೂಲ್ಸ್ ಇನ್ ಕರ್ನಾಟಕ ಈ ತರಬೇತಿಯನ್ನು ಪಡೆಯುವುದಕ್ಕಿಂತ ಮುಂಚೆ ನಮ್ಮ ಶಾಲೆಯಲ್ಲಿ ನಾನು ಚಾಕ್ಪೀಸ್ ಮತ್ತು ಬ್ಲ್ಯಾಕ್ ಬೋರ್ಡನ್ನು ಬಳಸಿಕೊಂಡು ಮಾತ್ರ ಹೆಚ್ಚು ಪಾಠಗಳನ್ನು ಮಾಡುತ್ತಿದ್ದೆ. ಗಣಿತ ಮತ್ತು ವಿಜ್ಞಾನ ಪಾಠ ಮಾಡುವಾಗ ಇದು ಹೆಚ್ಚು ಆಸಕ್ತಿದಾಯಕವಾಗಿ ವಿದ್ಯಾರ್ಥಿಗಳಿಗೆ ಕಂಡು ಬರುತ್ತಿರಲಿಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದಕ್ಕಾಗಿ ನಾನು ಏನಾದರೂ ಬೇರೆ ಒಂದು ವಿಶೇಷತೆ ರೀತಿಯಿಂದ ಬೋಧನೆ ಮಾಡಬೇಕು ಎಂದು ತಿಳಿದುಕೊಂಡು ಪ್ರೊಜೆಕ್ಟರನ್ನು ಬಳಸಿಕೊಂಡು ಪಾಠ ಮಾಡಬೇಕಂತ ಅನಿಸಿಕೊಳ್ಳುತ್ತಾ ಇರಬೇಕಾದರೆ ನನಗೆ ಚಿಕ್ಕೋಡಿ ಡಯಟ್ನಿಂದ ಕರೆ ಬಂದು ಟಾಲ್ಪ್ ITI ಸ್ಕೂಲ್ಸ್ ಇನ್ ಕರ್ನಾಟಕ ಈ ಯೋಜನೆಯಡಿ ನಿಮ್ಮ ಶಾಲೆಯು ಆಯ್ಕೆಯಾಗಿರುತ್ತದೆ ಹಾಗೂ 10 ದಿನದ ಇಂಡಕ್ಷನ್ ತರಬೇತಿಗೆ ಬರಬೇಕೆಂದು ಸೂಚಿಸಿದರೆ ನನಗೆ ತುಂಬ ಸಂತೋಷವಾಯಿತು. ನಾನು ತರಬೇತಿಗೆ ಆಗಮಿಸಿ ಚಿಕ್ಕೋಡಿ ಡಯಟಿನಲ್ಲಿ 10 ದಿನದ ಇಂಡಕ್ಷನ್ 1 ಟಾಲ್ಪ್ ITI ಸ್ಕೂಲ್ಸ್ ಇನ್ ಕರ್ನಾಟಕ ಈ ಯೋಜನೆಯಡಿ ತರಬೇತಿಯನ್ನು ಪಡೆದುಕೊಂಡೆ. ಈ ತರಬೇತಿಯಲ್ಲಿ ನಾನು ಅನೇಕ ಟೂಲ್ಸ್ಗಳನ್ನು ಮತ್ತು ಟೆಕ್ನಿಕ್ಸ್ಗಳನ್ನು ಕಲಿತುಕೊಂಡೆ. ಉದಾಹರಣೆಗೆ ಜಿಯೋಜಿಬ್ರಾ, ಫೆಟ್, ಟಕ್ಸ್ ಪೇಂಟ್, ಟಕ್ಸ್ ಮ್ಯಾಥ್ಸ್, ಟಕ್ಸ್ ಪೇಂಟ್, ಲಿಬ್ರಾ ಆಫೀಸ್ ರೈಟರ್, ಲಿಬ್ರಾ ಆಫೀಸ್ ಇಂಪ್ರೆಸ್ ಮುಂತಾದ ಟೂಲ್ಸ್ಗಳನ್ನು ಕಲಿತುಕೊಂಡೆ. ಅದೇ ರೀತಿಯಾಗಿ ಇವುಗಳನ್ನು ನಾವು ಬಳಸಿಕೊಂಡು ಪಾಠ ಮಾಡಬೇಕಾದರೆ ಅವುಗಳನ್ನು ಯಾವ ರೀತಿಯಾಗಿ ಎಡಿಟ್ ಮಾಡಬೇಕೆಂದು ಅಡಾಸಿಟಿ, ಓಪನ್ ಶಾಟ್, ವಿಡಿಯೋ ಎಡಿಟರ್, ಟೀಮ್ ವ್ಯೂವರ್ ಇವುಗಳನ್ನು ಕಲಿತುಕೊಂಡು ವಿಡಿಯೋಗಳನ್ನು ತಯಾರಿಸಿ ನಾನು ಶಾಲೆಯಲ್ಲಿ ತೋರಿಸಲು ಪ್ರಾರಂಭಿಸಿದೆ. ಅದೇ ನಂತರ ನನಗೆ ನೆಕ್ಸ್ಟ್ ಮರು ವರ್ಷದಲ್ಲಿ ನನಗೆ ರಿಫ್ರೆಷರ್ 1 ತರಬೇತಿಯು ಪ್ರಾರಂಭವಾಯಿತು. ರಿಫ್ರೆಷರ್ 1 ತರಬೇತಿಯಲ್ಲಿ ಅತಿ ಮುಖ್ಯವಾಗಿ ಕ್ವಿಕ್ ರೆಸ್ಪಾನ್ಸ್ QR ಕೋಡ್ ಜನರೇಟ್ ಮಾಡುವ ಪದ್ಧತಿಯನ್ನು ನಾನು ಕಲಿತುಕೊಂಡೆ ಹಾಗೂ ಸ್ಟಾಪ್ ಮೋಷನ್ ಸ್ಟುಡಿಯೋದಲ್ಲಿ ಪಾಠವನ್ನು ಯಾವ ರೀತಿಯಾಗಿ ಕಥೆಯ ಮುಖಾಂತರ ತೋರಿಸಬೇಕೆಂಬುದನ್ನು ಕಲಿತುಕೊಂಡು ಅದನ್ನು ನಾನು ವಿದ್ಯಾರ್ಥಿಗಳಲ್ಲಿ ಪಾಠ ಮಾಡಲು ಅನುಕೂಲವಾಯಿತು. ಅದೇ ರೀತಿಯಾಗಿ ಸ್ಕ್ರ್ಯಾಚ್ನಲ್ಲಿ ಅನಿಮೇಷನ್ ಯಾವ ರೀತಿಯಾಗಿ ಮಾಡಬೇಕು ಹಾಗೂ ಗೂಗಲ್ ಸ್ಲೈಡ್ಸ್ನಲ್ಲಿ ನಾನು ಯಾವ ರೀತಿಯಾಗಿ ಕೊಲ್ಯಾಬ್ರೇಟಿವ್ ವರ್ಕ್ ಮಾಡಬೇಕನ್ನೋದನ್ನು ಕಹೂತ್ ಮತ್ತು ಮೆಂಟಿಮೀಟರ್ ಮುಖಾಂತರ ನಾನು ಕಲಿತುಕೊಂಡು ಇವುಗಳ ಮುಖಾಂತರ ಶಾಲೆಯಲ್ಲಿ ನಾನು ರಸಪ್ರಶ್ನೆ ಕಾರ್ಯಕ್ರಮ ಹಾಗೂ ಪರೀಕ್ಷೆಗಳನ್ನು ಹಾಗೂ FA ಪರೀಕ್ಷೆಗಳನ್ನು ನಡೆಸಲು ನನಗೆ ತುಂಬ ಸಹಾಯಕಾರಿಯಾಯಿತು. ಇವುಗಳ ಮೂಲಕ ನಾನು ಅತ್ಯಂತ ಆಸಕ್ತಿಯಿಂದ ಇನ್ನೂ ಹೆಚ್ಚಿಗೆ ಕಲಿಸಬೇಕು ಎನ್ನುವ ಸಮಯದಲ್ಲಿ DSRTಯಿಂದ ನಮಗೆ ಒಂದು ಲ್ಯಾಪ್ಟಾಪ್ ಮತ್ತು ಪ್ರೊಜೆಕ್ಟರ್ಗಳನ್ನು ವಿತರಿಸಿದರು. ಇವುಗಳನ್ನು ಬಳಸಿಕೊಂಡು ಶಾಲೆಯಲ್ಲಿ ಅತ್ಯಂತ ನವಚೈತನ್ಯದಿಂದ ನಾನು ಇವುಗಳನ್ನು ಬಳಸಿಕೊಂಡು ಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನದ ಪಾಠಗಳನ್ನು ಅತ್ಯಂತ ವಿದ್ಯಾರ್ಥಿಗಳಿಗೆ ಮನದಟ್ಟವಾಗಿ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೆ. ಆಗ ವಿದ್ಯಾರ್ಥಿಗಳ ಫಲಿತಾಂಶ ಕೂಡ ಒಳ್ಳೆಯ ರೀತಿಯಲ್ಲಿ ತೋರ್ತಾ ಇತ್ತು. ಇವುಗಳ ಮುಖಾಂತರ ಇದರ ಜೊತೆಗೆ ನಾನು ಇಂಟರ್ನೆಟ್ ಮುಖಾಂತರ ಯಾವ ರೀತಿಯಾಗಿ ಹೊಸ ಹೊಸ ವಿಷಯಗಳನ್ನು ಕಲಿತುಕೊಳ್ಳಬೇಕೆನ್ನೋದ್ರ ಬ್ರೌಸಿಂಗ್, ಗೂಗಲ್, ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡುವುದು ಮತ್ತು ಕಳಿಸುವುದು ಯಾವ ರೀತಿಯಾಗಿ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ನಾನು ಕಲಿಸಿಕೊಟ್ಟೆ. ಅದೇ ರೀತಿಯಾಗಿ ನಾನು ಮುಂದೆ ತರಬೇತಿಯನ್ನು ಪಡೆದುಕೊಂಡ ನಂತರ ಗಣಿತ ವಿಷಯವನ್ನು ಬೋಧನೆ ಮಾಡಿ ಅಲ್ಲಿ ನನಗೆ ಅನಿಸ್ತಾ ಇದೆ ನಾನು ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದೀನಿ ಅಂತ ತಿಳಿದು ಬರುತ್ತಾ ಇದೆ. ಈ ತರಬೇತಿಯ ನಂತರ ನಾನು ಅನೇಕ ವಿಡಿಯೋಗಳನ್ನು ತಯಾರಿಸಿ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಂದಲೂ ಕೂಡ ಕೆಲವೊಂದು ವಿಡಿಯೋಗಳನ್ನು ಮಾಡಿ ನಾನು ಯೂಟ್ಯೂಬ್ನಲ್ಲಿ ಕೂಡ ಅಪ್ಲೋಡ್ ಮಾಡಲು ಅತ್ಯಂತ ಸಂತೋಷದಾಯಕವಾಗಿ ಅನಿಸುತ್ತದೆ. ಆ ಯೂಟ್ಯೂಬ್ನ ವಿಡಿಯೋಗಳನ್ನು ಸಹಿತ ನಾನು ವಿದ್ಯಾರ್ಥಿಗಳಿಗೆ ತೋರಿಸಲು ಅತ್ಯಂತ ಆಸಕ್ತಿದಾಯಕವಾಗಿ ವಿದ್ಯಾರ್ಥಿಗಳು ಅದನ್ನು ವಾಚ್ ಮಾಡುತ್ತಿರುತ್ತಾರೆ. ನಮ್ಮ ಶಾಲೆಯಲ್ಲಿ ಟಾಲ್ಪ್ನ ಎಲ್ಲ ಟೂಲ್ಸ್ ಮತ್ತು ಟೆಕ್ನಿಕ್ಗಳನ್ನು ಬಳಸಿಕೊಂಡು ಶಾಲೆಯಲ್ಲಿ ಫಲಿತಾಂಶ ಕಳೆದ ಹಿಂದಿನ ಫಲಿತಾಂಶಕ್ಕೆ ಹೋಲಿಸಿದಲ್ಲಿ 65 ಫಲಿತಾಂಶ ಇದ್ದದ್ದು 75, 85, 90 ಈಗ 100% ಫಲಿತಾಂಶಕ್ಕೆ ಬಂದು ತಲುಪಿದೆ ನಮ್ಮ ಶಾಲೆ. ಈ ಫಲಿತಾಂಶದಿಂದ ನಮಗೆ ಇನ್ನಷ್ಟು ಹೆಚ್ಚು ಯಶಸ್ವಿಯಾದಂಥ ಫಲಿತಾಂಶವನ್ನು ನೀಡಲು ಒಟ್ಟಾರೆಯಾಗಿ ತರಬೇತಿಯನ್ನು ಪಡೆದುಕೊಂಡ ನಂತರ ನಾವು ಹೊಸ ಯೋಜನೆಗಳನ್ನು ರೂಪಿಸಿಕೊಂಡು ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಕಲಿಕಾ ಮಟ್ಟವನ್ನು ಹೆಚ್ಚಿಸಲು ನಮಗೆ ಈ ತರಬೇತಿಯು ಅತ್ಯಂತ ಹೆಚ್ಚು ಸಹಾಯಕಾರಿಯಾಗಿದೆ. ಈ ತರಬೇತಿಯು ಕೂಡ ಇನ್ನೂ ಎಲ್ಲ ನನ್ನ ಮಿತ್ರರಿಗೂ ಸಹ ತಲುಪಬೇಕೆಂದು ತಿಳಿದುಕೊಂಡು ನನ್ನ ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್.